ಆಗಿ ಬಂದಿರೋದು ಅವ್ರು ಕಳಿಸಾಗಿದೆ FIR ಕಾಪಿನ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಸಂಬಂಧಪಟ್ಟ ಸ್ಟೇಷನ್ ದೊಡ್ಡಬಳ್ಳಾಪುರ ಸ್ಟೇಷನ್ಗೆ ಅಲ್ಲಿ ಕಾಪಿ ಕಳಿಸಿದ್ದಾರೆ. ಸೊ ನಾನು ಅಧಿಕೃತವಾಗಿ ಅಥೆಂಟಿಕ್ ಆಗಿರೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸರ್. ಎರಡನೇದು, ನಾನು ನಿಮ್ಮನ್ನು ಒಂದು ಕೇಳ್ತಾ ಇದ್ದೀನಿ, ನಾನು ಇಲ್ಲಿ ಉಪವಾಸ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡಬೇಕು. ನಿಮ್ಗೆ ಯಾರಿಗೂ ತೊಂದರೆ, ನಾನು ಯಾವುದೇ ಮಾತಿನ ಬೇಜಾರಾಗಿರೋ ಒಂದು ತಿಳ್ಕೊಳ್ಳಿ ಸರ್, ಯಾವತ್ತೂ ಪ್ರಥಮ ಇಷ್ಟು ಮಾತಾಡೋದೇ ಇದನ್ನು ಇಷ್ಟ ಆಗ್ತಾ ಇದೆ ಅಂದರೆ ಯಾವ ಮಟ್ಟಕ್ಕೆ ಡೇಂಜರ್ ಝೋನಿಂದ ಬದುಕು ಬಂದಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪೊಲೀಸರು ಏನು ಮಾಹಿತಿ ಕೇಳಿದ್ರು ಸರ್? ಎಲ್ಲ ಡೀಟೇಲ್ಸು ತೊಗೊಂಡಿದ್ದಾರೆ ಸರ್, ಎಲ್ಲ ಡೀಟೇಲ್ಸ್ ತಗೊಂಡಿದ್ದಾರೆ ಏನು ನಿಮಗೆ ಫೋನ್ ಕಾಲ್ಸು ಇದ್ರದ್ದು ಮೆಸೇಜು ಯಾರ್ಯಾರು ಬೆದರಿಕೆ ಸರ್? ಒಂದಲ್ಲ 1,000 ಕೊಟ್ಟಿದ್ದೀನಿ ಸರ್. ಒಂದು ಕೆಲಸ ಮಾಡ್ತೀರಿ, ಒಂದು ನೋಡ್ತೀರಾ, ತೋರಿಸ್ಲಾ ಸರ್? ನನಗೆ ಬೇಡ ಅಂದರೆ ತೋರಿಸ್ತೀವಿ. ಇನ್ವೆಸ್ಟಿಗೇಷನ್ ಸರ್ ಒಂದಲ್ಲ, ಅವ್ರಿಗೆ 1,900 ಕೊಡ್ತೀವಿ, ನಿಮ್ಗೆ 10 ಕೊಡ್ತೀನಿ ಸರ್. ದಿನಕ್ಕೆ 1,900 ಅವ್ರಿಗೆ ಕೊಡ್ತೀನಿ. ರಕ್ಷಕ್ ಮೇಲೆ ನಂಗೇನು ಬೇಜಾರಿಲ್ಲ, ಬಟ್ ಇಂಥವ್ರ ಜೊತೆ 3 ಅವರ್ ಕೂತ್ಕೊಳ್ಳೋದು ತಪ್ಪು ಅಂತ ನನ್ನ ಆರೋಪ. ಆಮೇಲೆ ಇನ್ನೊಂದೇನು ಗೊತ್ತಾ ಸರ್, ಇನ್ನೊಂದು ಮೇಜರು ಇದು. ಇವತ್ತು ಯಾಕೆ ಇಷ್ಟು ರೆಬಲ್ ಆದ ಅಂತ ಇದೊಂದು ತಿಳ್ಕೊಂಬಿಡಿ ಸರ್. 22ನೇ ತಾರೀಕು ಇಶ್ಯೂ ಆದಮೇಲೆ ನೀವೆಲ್ಲ ಒಂದು ತೋರಿಸ್ಬೇಕು, ನಿಮ್ಮೆಲ್ಲರಿಗೂ ಒಂದು ತೋರಿಸ್ತೀನಿ ಸರ್. ಇವತ್ತು ನಾನು ಯಾವ ಶರ್ಟ್ ಹಾಕಿದ್ದೀನಿ ಒಂದ್ಸಲ ನೋಡಿ ಸರ್, ದಯವಿಟ್ಟು ಒಂದು ಸೆಕೆಂಡ್ ನೋಡಿ. ಆಯಿತಾ, ನೋಡಿ ಸರ್, ಹಾಫ್ ಶರ್ಟ್ ಹಾಕಿರೋದು ಬಾಬಾ ಸರ್ನ ಲಾಸ್ಟ್ ವೀಕು ಹೋಗಿ ಭೇಟಿ ಮಾಡಿ ಬಂದೆ. ಬರ್ತಾ ಇದ್ದಂಗೆ ಇವ್ರು ಆಪ್ತ ಒಬ್ಬ ಫೋನ್ ಮಾಡೋರು, ಶಿವ ಅಂತ, ಕಾಡು ಶಿವ ಅವ್ರು ಫೋನ್ ಮಾಡಿ, ಪ್ರಥಮ್ ಅವರೇ ಕೂತ್ ಮಾತಾಡ್ಕೊಂಡು ಈಗಲೇ ನನ್ನ ಸಮಸ್ಯೆ ಅಲ್ಲಿಗೆ ಮುಗ್ದೋಯ್ತಾ ಇತ್ತು, ಸುಮ್ಮನೆ ಇರ್ತೀನಿ ಅಂತ ನಾನು ಒಂದು ವಾರದಿಂದ ಸುಮ್ಮನಿದ್ದೆ. ಎಲ್ಲ ಬೈದರು, ಯಾಕೆ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತ. ದೊಡ್ಡವರು ಅನ್ನೋಕೊಂಡು ಗೌರವ ಕೊಟ್ಕೊಂಡು ಕೂತ್ಕೊಂಡ್ರೆ ತಲೆ ಕೆಟ್ಟಿದ್ಯಾ ನಿಮ್ಮ ಪೇಜ್ ಅವ್ರಿಗೆ? ನೀವು ಹಾಕ್ಸಿ ಏನು 2,000 ಪೇಜಲ್ಲಿ ಮಾಡಿಸ್ತಾ ಇರೋದು ಏನಂತ? ಅವನು ಇದು ಕೊಟ್ಟಿಲ್ವಂತೆ, 2,005 ವರ್ಷದಿಂದ ಬಾಡಿಗೆ ಕೊಟ್ಟಿಲ್ಲ, ಅದ್ಯಾರ ಜೊತೆಗೆ ಹೋದ? ನಾನು ಹೋದ್ರೆ 100 ಜನರ ಜೊತೆ ಹೋಯ್ತೀನಿ ಸರ್. ನಾನು ಹೆಂಡತಿ ಮಾತ್ರ ಕೇಳಬೇಕು, ನಿಮಗೆ ರೈಟ್ಸ್ ಇಲ್ಲ ಸರ್. ಯಾಕೆ ನಿಮ್ಮ ಅನ್ಲ ಈಗ ಸುಮ್ಮನೆ ಕೂತ್ಕೋಬೇಕು. ನಮ್ಗೆ ಕೋಪ ಬರ್ಸ್ಬಾರ್ದು ಸರ್, ಬೇಜಾರು ಮಾಡಬಾರ್ದು ಸರ್, ನೋಯಿಸ್ಬಾರ್ದು, ನಿಮಗೆ ನೋಯಿಸ್ತೀವಿ ಸರ್. ಸುಮ್ಮನೆ ನಿಮ್ದು ಏನಿದೆ ನೋಡ್ಕೊಂಡು ಹೋದರೆ ಉತ್ತಮ ಸರ್. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಇವತ್ತಿಂದ ನಮ್ಮ ಉಪವಾಸ ನಡೆಯುತ್ತೆ, ನೀವು ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು. ಹೆಚ್ಚು ಕಡಿಮೆ ಆದರೆ ನೀವು ಜವಾಬ್ದಾರಿ ಆಗ್ತೀವಿ. ಎಲ್ಲಿ ಕೂತ್ಕೊಳ್ಳೋಣ? ಇಲ್ಲೇ ಕೂತ್ಕೊಳ್ತೀನಿ, ಎಲ್ಲ ಇಲ್ಲೇ ಕೂತ್ಕೊಳ್ತೀನಿ. ಪರ್ಮಿಷನ್ ತಗೊಬೇಕು ಸರ್. ನಾವು ಕೇಳಿದ್ದೀನಿ ಅವ್ರಿಗೆ ಮೊನ್ನೆ ಇಲ್ಲಿ ಬಂದು ಹೋದ್ಮೇಲೆ ಕಂಪ್ಲೇಂಟ್ ಕೊಡಬೇಡಿ ಅಂತ ನಿಮಗೆ ಸರ್. ಇಲ್ಲಿ ಕೂತ್ಕೋತೀನಿ, ಒಂದು ನಿಮಿಷ. ಇಲ್ಲ ಆಗಲ್ಲ ಅಂದರೆ ಫಿಲ್ಮ್ ಚೇಂಬರ್ ಹತ್ರ ಕೂತ್ಕೋತೀನಿ. ಇಲ್ಲಿ ಕೂತ್ಕೋತೀನಿ ಫಸ್ಟು. ಇವ್ರು ಬೇಡ ಅಂತ ಹೇಳಿದ್ಮೇಲೆ ನಾನು ಇದನ್ನು ಕಾನೂನು ಗೌರವಿಸ್ತೀನಿ. ಫಸ್ಟ್ ಕೂತಿದ್ದೀನಿ, ಅಲ್ಲಿಂದ ಫಿಲ್ಮ್ ಚೇಂಬರ್ ಹತ್ರ. ನೋ, ಈ ಕ್ಷಣದಿಂದ ಬೆಳಗ್ಗೆಯಿಂದಲೂ ಇದೀವಿ ಸರ್, ಬೆಳಗ್ಗೆಯಿಂದ ಇದೀವಿ ಸರ್. ಈಶ್ವರ್ ನಾಳೆ ಮಧ್ಯಾಹ್ನ ಊಟ ಮಾಡಿಲ್ಲ ಸರ್ ನಾವು. ಈಗ ಇಲ್ಲಿ ಕೂತ್ಕೋತೀವಿ ಸರ್, ಬಂದು ಹೇಳಿ ತಕ್ಷಣ ಕಾರ್ ತೊಗೊಂಡೋಗಿ ಫಿಲ್ಮ್ ಚೇಂಬರ್ ಹತ್ರ ಹೋಗ್ತೀವಿ, ಅಲ್ಲಿ ಕೂತ್ಕೋತೀವಿ. ಇಲ್ಲಿ ಮೊನ್ನೆ ಲಾಸ್ಟ್ ವೀಕಲ್ಲಿ ಬಂದು ಹೋದಾಗ ನೀವು ಕಂಪ್ಲೇಂಟ್ ಕೊಡಬೇಡಿ ಅಂತೇಳಿ ನಿಮ್ಮನ್ನು ತಡೆದವರು ಅಥವಾ ನಿಮ್ಮ ಸಮಾಧಾನ ಮಾಡಿದವರು? ತಡೆದವರಲ್ಲ, ಸಾಲ್ವ್ ಮಾಡ್ಕೊಂಡು ಅಂತೂ ನನಗೂ ತೊಂದರೆ ಮಾಡೋ ಉದ್ದೇಶ ಇರಲ್ಲ. ಮೋಸ್ಟ್ ಇಂಪಾರ್ಟೆಂಟ್, ಮುಂದೆ ಸುಪ್ರೀಂ ಕೋರ್ಟ್ ಕೇಸಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹಲ್ಲು ಕಚ್ಕೊಂಡಿದ್ದೆ ಸರ್. ಹಲ್ಲು ಕಚ್ಕೊಂಡಿದ್ದವ್ನಿಗೆ ನನ್ನ ಮಕ್ಕಳು ಕುಡಿದ್ಬಿಟ್ಟು ಮಾಡ್ತಾನೆ ಅಂತ ಈ ಬೇವರ್ಸಿ ನನ್ನ ಮಕ್ಕಳಿಗೆ ಬುದ್ಧಿ ಬೇಡವಾ? ಆ ಬೇವರ್ಸಿ ನನ್ನ ಮಕ್ಕಳನ್ನ ಆ ಪೇಜ್ಗೆ ನಿಂತ್ಕೊಂಡು ರೂಲ್ ಮಾಡ್ತಾನಲ್ಲ, ಡಿ ಡುಬಾಕ್ ಯೂನಿವರ್ಸ್ ಅಂತ ಮಾಡ್ಕೊಂಡು ಕೂತು ಆ ನಟನ್ಗೆ ಒಂಚೂರು